ಅಣ್ಣವ್ರದ್ದು ಪಕ್ಕ ಅಪ್ಪದ್ ನೋಡಿದ್ರೆ ಅನ್ಸುತ್ತಲ್ವಾ ನಮಗೆ ಯಾಕೆ ನಿಮ್ಗೆ ಅನಿಸ್ತದ ಅವ್ರು ಕರೆಸ್ಬೇಕು ಅಂತ? ಅಂದ್ರೆ ಕನ್ನಡದ ಅವರು ಇದು ಅಂತ ಹಾಡಿಗೆ ಈಗ ಹಾಡು ಜಗ್ಗೇಶ್ ಅವರ ಇಂಟ್ರಡಕ್ಷನ್ ಸಾಂಗ್ ಆಗಿ ಸಿನಿಮಾದಲ್ಲಿ ಕನ್ನಡದ ಸಾಂಗ್ ಆಗಿ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲ. ಕನ್ನಡ ಅಂದರೆ ಅಣ್ಣ ಅವರು ಇಲ್ಲದೆ ಇಲ್ಲ. ಈ ದಿಗ್ಗಜರು, ಸಿನಿಮಾ ದಿಗ್ಗಜರು, ವಿಷ್ಣು ಸರ್ ಆಗಲಿ ಇರಾಗಲಿ, ರವಿಚಂದ್ರನ್ ಅವರೊಬ್ಬರು ಬಿಟ್ಟರೆ ಮಿಕ್ಕವ್ರು ಯಾರೂ ಇಲ್ಲ ಇವತ್ತು. ಬಟ್ ಇವರೆಲ್ಲ ಕಟ್ಟಿರುವಂಥ ಸಿನಿಮಾ ಅನ್ನೋ ದೊಡ್ಡ ವೇದಿಕೆ, ಅಲ್ಲಿ ನಾವು ಡ್ಯಾನ್ಸ್ ಮಾಡ್ಕೋತಾ ಇದೀವಿ ಅಷ್ಟೇ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕುಣಿತಾ ಇದ್ದೀವಿ. ಅವ್ರುಗಳು ಕಟ್ಟದೆ ಹೋಗಿದ್ರೆ ಅಣ್ಣ ಅವರು ತಮಿಳ್ನಾಡಿಂದ ತಮಿಳ್ ಸಿನಿಮಾಗಳ ಹಾವಳಿ ಇತ್ತು, ಅಲ್ಲಿ ನಡೀತಾ ಇದ್ದಿದ್ದು. ಅಲ್ಲಿಂದ ಕನ್ನಡನ KG ರೋಡ್ಗೆ ತಂದವರು ಅಣ್ಣ ಅವರು. ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮತ್ತು ವಿಶಿಷ್ಟವಾಗಿ ವಿಷ್ಣು ಸರ್ ಯಾಕೆ ಒಂದು ಮುತ್ತಿನ ಹಾರನಾಗಲಿ ಇವತ್ತು ಮಾತಾಡ್ತೀವಿ ಮೇಕಿಂಗ್ ಅಂತ ಅವತ್ತೇ ಮಾಡಿದರು. ಸೊ ಅವರು ಮದುವೆ ಮಾಡಿ ನೋಡು ವಿಷ್ಣು ಸರ್ ಆ ಥರ ಅಂದರೆ ಬೇಕಾದಷ್ಟೇ ಅವರವರ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಪ್ರೇಮಲಕ ಕಟ್ಟಿದವರು ರವಿಚಂದ್ರನ್ ಈಗ ಈ 5 ದಿನ ಬಿಡೋ ಹಂಗಿಲ್ಲ ಅಂತ. ಅದ್ರಲ್ಲಿ ನಂಗೆ ತುಂಬ ಇಷ್ಟವಾಗಿದ್ದು ಅಂಬರೀಷ್ ಸರ್ ಅಂತ. ಯಾಕೆಂದರೆ ಅಂಬರೀಷ್ ಸರ್ನಂತೂ ಒಡನಾಟ ಗೊತ್ತು. ನನ್ನ ಪುಟಾಣ ಅಂತ ರೇಕ್ಸವರು ಅವ್ರದ್ದೇ ನಮ್ಮದೇ ರಿಲೇಷನ್ ಬೇರೆ. ನೀನು ಬಂದಿದ್ದೆಲ್ಲ ಅದು ಡೈರೆಕ್ಟರ್ ಅವರೇ ಮುಹೂರ್ತ ಅದು ಅಲ್ಲ ಗುರುಗಳೇ. ಏನಂದ್ರೆ ನೀವು ಹೆಂಗ್ ಗೊತ್ತಾ, ಸಂದರ್ಭ ಬಿಡ್ತೀನಿ ನಾನು ಹೇಳ್ತೀನಿ. ಬೊಕ್ಕೆದು ಹೇಳ ಫಸ್ಟು ಹೋಗ್ತಾ ಇದ್ವಿ, ಬೊಕ್ಕೆ ತಗೊಂಡ್ಬರ್ಬೇಕು ಶಂಕರ. ನಿಂಗೆಲ್ಲ ಗೊತ್ತಾಗಲ್ಲ, ನೀವು ಯಾರು ಬಿಡ್ತಾ ಇಲ್ಲ. ನಾನೇ ನಿಂತು 101 ಗುಲಾಬಿನ ಏನೋ ಹಾಕ್ಸ್ಬಿಟ್ಟು ಮಾಡಿಸಿರಿ. 101 ಗುಲಾಬಿ ಬೊಕ್ಕೆ ಎಷ್ಟೋ 2,000 ನಾನು ಆಯ್ತು ಅದಕ್ಕೆ ತಗೊಂಡು ಮನೆಗೆ ಹೋದ್ವಿ. ಎಲ್ಲ ಕಾಯ್ತಾ ಕೂತಿರು. ಅಣ್ಣ ಬಂದಿಲ್ಲ ಇನ್ನು. ಅಣ್ಣ ಬಂದ್ರು ಕೆಳಗಡೆ ಅಂತ ಒಂದು ಸೌಂಡ್. ಹೌದು, ಎಲ್ಲ ಬಂದಿದ ತಕ್ಷಣ ಅಲರ್ಟು ಬಂದ್ರು ಕುತ್ಕೊಂಡ್ರು. ಏನ್ರೇ ಗುರ ನಮ್ಮ ಗೋವಿಂದಣ್ಣ ಕರ್ಕೊಂಡು ಕರೆ ಏನಂದ್ರೆ ಮುಹೂರ್ತ ಬರಬೇಕು ಆವಾಗ 5:30. ಅಷ್ಟು ಬೇಗಲ್ಲ ಆಗಲ್ಲ ಅಣ್ಣ, ಸಾಯಂಕಾಲ ನಾ ಬತ್ತೀನಿ ನಡಿ ಅಂದ್ಬಿಟ್ಟು ಬೊಕ್ಕೆ ಕೊಟ್ರಿ. ಅಣ್ಣ ಸುಮ್ಮನೆ ಹಿಂಗಂದ್ರು. ಅಲ್ಲಿ ಹೋಗ್ಬಿಟ್ಟು ನಾನು ನಿನ್ನ ಮುಖ ನನ್ನ ಮುಖ ನೋಡಿದ್ದು. ಇದಕ್ಕೆ ಸಂಭ್ರಮದಿಂದ 3 ಗಂಟೆಯಿಂದ ಇದು ಮಾಡಿದ್ರೆ ನಾನು ಆಚೆ ಬಂದು ಗುರುಗಳೇ ಬೊಕ್ಕೆ 101 ಗುಲಾಬಿ ಅದು ಅಯ್ಯಪ್ಪ ಅಣ್ಣಂಗೆ ಡೈಲಿ ಆ ಥರದ್ದು 50 ಬರ್ತದೆ. ಸುಮ್ಮನೆ ಹಿಂಗೆ ಅಂದಿದ್ದಟ್ಟೆ ಅದು ಹೋಗಿ ಮೂಲೆ ಸರ್ಕಂಥದ್ದು. ಇಲ್ಲ, ಅವರು ಆತ್ಮೀಯವಾಗಿದ್ದಾರಲ್ಲ. ನಾನು ಅದಕ್ಕೆ ಒಂದಷ್ಟು ಅವ್ರಿಗೋಸ್ಕರ ಬಿಕಾಸ್ ವಿಷ್ಣು ಸರ್ ಕೊನೆ ಸಿನಿಮಾ ನಾವು ಮಾಡಬೇಕಿತ್ತು. ನಿಂಗೆ ಜ್ಞಾಪಕ ಇದೆ, ಗೊತ್ತು, ನಮ್ಮ ಮಾತುಕತೆ ಆಗಿತ್ತು. ಅದು ಇದೆಲ್ಲ ವಿಷ್ಣು ಸರ್ ಅಣ್ಣ ಅವ್ರನ್ನ ಸಾಕಷ್ಟು ಬಾರಿ ನಾನು ನಿಂಗೊಂದು ರೆಕಾರ್ಡ್ ಇರೋದು ಹೇಳ್ಬಿಡ್ತೀನಿರಪ್ಪ. ಇವನು ನನಗೆ ಅಸಿಸ್ಟೆಂಟ್ ಆಗಿರ್ತಾನೆ, ನನ್ನ ಜೊತೆನೇ ಇರ್ತಾನೆ, 24 ಗಂಟೆ ಇರ್ತಾನೆ. ನಾನು ಒಂದು ಸತಿ ಕೆಲಸ ಇರುತ್ತೆ, ಯಾವುದು ಅಂದರೆ ವಿಶ್ವೇಶ್ವರಯ್ಯ ಡಾಕ್ಯುಮೆಂಟ್ರಿ ಮಾಡ್ತಿರ್ತೀನಿ ನಾನು. ಅದಕ್ಕೆ ಇವನು ಇರ್ತಾನೆ ಜೊತೆಲಿ. ಆ ಡಾಕ್ಯುಮೆಂಟ್ರಿ ಮಾಡುವಾಗ ವಿಶ್ವೇಶ್ವರಯ್ಯ ಅವ್ರ ಮನೆಗೆ ಹೋಗ್ತೀವಿ. ಇವನು ಲೈಫಲ್ಲೇ ಕಾಫಿ ಟೀ ಕುಡ್ದವನಲ್ಲ. ಅಲ್ಲಿ ಇವನೇನು ಕುಡಿಯಲ್ಲ. ಅವ್ರು ಕಾಫಿ ಕುಡಿತೀರಾ ಅಂತ ಕೇಳ್ತಾರೆ ಅವ್ರ ಸೊಸೆ. ವಿಶ್ವೇಶ್ವರಯ್ಯ ಡಾಕ್ಯುಮೆಂಟ್ರಿ ಮಾಡ್ತೀವಿ ಅಂತ. ನಿಮ್ಮ ಶಿಶಿಂಗೆ ಅಂತ. ಇಲ್ಲ ಅವ್ನು ಕುಡಿಯಲ್ಲ ಅಂತ. ಎಲ್ಲ ಗುರುಗಳೇ ಕುಡಿತೀನಿ ತೊಗೊಂಡು ವಿಶ್ವೇಶ್ವರಯ್ಯ ಅವ್ರ ಮನೇಲಿ ಕಾಫಿ ಬರುತ್ತೆ, ಕುಡಿತಾನೆ. ನನ್ನ ಮಗ ಇನ್ನೇನು ಉಲ್ಟಾ ಹೊಡ್ಕೊಂಡಲ್ಲ ಇವನು ಅಂತ. ಇದಾಗಿ ಒಂದು 2-3 ವರ್ಷ ಆದಮೇಲೆ ಅಪ್ಪು ಅವ್ರ ಜೊತೆ ಕೆಲಸ ಮಾಡ್ತಿರ್ತೀನಿ. ಹುಡುಗರು ಕೆಲಸ, ಹುಡುಗರು ಡೈಲಾಗ್ ಬರೆಯೋದಿರುತ್ತೆ. ಅವಾಗ ಇವನು ಇರ್ತಾನೆ ಜೊತೆಲಿ. ಇವನ್ನ ಕರಿತೀನಿ, ಇವನ್ನ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗ್ತೀನಿ. ಅಲ್ಲಿ ರಾಘಣ್ಣ ಇರ್ತಾರೆ. ರಾಘಣ್ಣ ಅವರು ಬಂದ್ರಿ ಶುರು ಮಾಡೋ ಕೆಲಸ, ಕಾಫಿ ಟೀ ಅಂತ ತಗೋತೀರಾ ಅಂತ. ನಾನು ಕಾಫಿ ಕುಡಿತೀನಿ ಅಂತಂದೆ. ಇವನು ಶಂಕರ ನಿಮ್ಮ ಹುಡ್ಕಂಗೆ ಅಂತ. ನಾನು ಕುಡಿತೀನಿ ಅಂತ. ಏನೋ ಬೇರೆ ಥರ ಇದಿಲ್ಲ ಏನೋ ಅಂತ. ನನಗಿರೋ ರೆಕಾರ್ಡ್ ಯಾರಿಗೂ ಇರಬಾರ್ದು. ನಾನು ಕಾಫಿ ಕುಡಿದಿರೋದು ಅಣ್ಣ ಅವ್ರ ಮನೇಲಿ ಬಿಟ್ಟರೆ ವಿಶ್ವೇಶ್ವರಯ್ಯ ಅವ್ರ ಮನೇಲಿ ಅಂತ. ಅದು ಅವನು ಹೇಳಿದ್ದು. ಈಗ ಅಪ್ರೂ ಕುಡಿತೀನಿ ಗುರುಗಳು. ಅಲ್ಲಿ ಶುರು ಮಾಡ್ತಲ್ಲ, ಟೇಸ್ಟ್ ಸಿಗ್ತಲ್ಲ. ಅಣ್ಣವ್ರ ಮನೆ ಕಾಫಿ ಅದ್ಭುತ. ಅದು ಇಲ್ಲ, ಅಯ್ಯೋ ಸಖತ್. ಅವ್ರದ್ದು ಅಷ್ಟೇ ಅರ್ಥ. ಅದು ಅದ್ರದ್ದು ಒಂದು ಇಷ್ಟ ಕಾಡ್ತಿದೆ ನಿಂದು ನಮ್ಮ ಇದರಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.